ಸೂಪರ್ ಟಕ್ಕಲ್ ಆಡಿದೆ. ಯಶಸ್ವಿ ದಾಳಿ ಆಗ್ತಾ ಇದೆ. ತಂಡದ ಪ್ರಮುಖ ದಾಳಿಗಾರ ಅಂಕಣದಿಂದ ಆಚೆ ಹೋಗ್ತಾ ಇದ್ದಾರೆ. ಸಂಕಷ್ಟದ ಸ್ಥಿತಿಯಲ್ಲಿ ತುಳಸಿಗೇರಿ ತಂಡದ ಎಲ್ಲ ಪ್ರಭಾವಿ ಆಟಗಾರರು ಅಂಕಣದಿಂದ ಆಚೆ ಇದ್ದಾರೆ. ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ನಿರ್ಣಾಯಕರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಅಚ್ಚುಕಟ್ಟಾದ ಟಿ ಶರ್ಟ್ ಅನ್ನು ಕೊಡುಗೆ ಮಾಡಿರ್ತಕ್ಕಂಥ ಮಹಾದಾನಿಗಳಿದ್ದಾರೆ. ಆ ಮಹನೀಯರಿಗೆ ನಮ್ಮೆಲ್ಲ ನಿರ್ಣಾಯಕದ ಬಳಗದ ವತಿಯಿಂದ ಅವರಿಗೆ ತುಂಬಿರೋದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಿರ್ಣಾಯಕರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಸಮವಸ್ತ್ರವನ್ನು ಕೊಡುಗೆ ಮಾಡಿದ್ದಾರೆ ಆ ಮಹನೀಯರು. ಅವರಿಗೆ ನಮ್ಮೆಲ್ಲ ನಿರ್ಣಾಯಕ ಬಳಗದ ವತಿಯಿಂದ ತುಂಬಿರೋದ ಅಭಿನಂದನೆಗಳು. ಎತ್ತರ ನಿಲುವಿನ ನೀಲಕಾಯದ ಆಟಗಾರ ಬಲಬದಿಯಿಂದ ದಾಳಿನ ಸಂಘಟನೆ ಮಾಡ್ತಾ ಇದ್ದಾರೆ. ಕಾಯ್ದು ನೋಡೋಣ. ಒತ್ತಡದಲ್ಲಿ ತುಳಸಿಗೇರಿ ತಂಡದ ಆಟಗಾರರು ಅಂಕಗಳ ಮುನ್ನಡೆ ಇರೋ ಕಾರಣ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ನಾವು ಕೆಲವು ಮಹನೀಯರ ಬ್ಯಾನರ್ ಅನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ನಿನ್ನೆ ದಿವಸ ಜಡಗನವರ್ ಸರ್ ಹೇಳಿದ ಹಾಗೆ ದುರ್ದೈವಶಾತ್ ಹೃದಯಾಘಾತದಿಂದ ನಮ್ಮನ್ನು ಅಗಲಿರ್ತಕ್ಕಂಥ ಹಿರಿಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಿಸಿಕೊಳ್ಳೋಣ. ಅವರೊಟ್ಟಿಗೆ ಮರೆಯಲಾಗದ ಯುವ ಮಾಣಿಕ್ಯರು. ಡುವಡಾಯ್ ದಾಳಿ ಇದೆ. ಕುಮಾರ್ ಅರುಣ್ ತಳಗೇರಿ ಹಾಗೂ ಕುಮಾರ್ ರಾಕೇಶ್ ಶಿರೋಳ್, ಇನ್ನೋರ್ವ ಆತ್ಮೀಯ ಸಹೋದರ ದಿವಂಗತ ಸುಲ್ತಾನ್ ಮಳ್ಳಿಯವರು ನಮ್ಮ ಶಿರೋಳು ತಂಡಕ್ಕೆ ಸಾಕಷ್ಟು ವರ್ಷಗಳ ಕಾಲ ಕಬಡ್ಡಿಯನ್ನು ಆಡಿದ್ದಾರೆ. ಅವರು ಆಡುವ ಸಂದರ್ಭದಲ್ಲಿ ನಮ್ಮ ರಮೇಶ್ ಹಾಗೂ ಸಿದ್ದು ಅವರು, ನಾಗಯ್ಯ ಮತ್ತು ಸುಲ್ತಾನ್ ಅವರು ಅತ್ಯುತ್ತಮ ತಂಡ ಇತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಇವತ್ತಿನ ದಿವಸ ನಮ್ಮನ್ನ ಅಗಲಿದ್ದಾರೆ. ಅವರಿಗೂ ಕೂಡ ಅವರನ್ನ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳೋಣ. ಕಬಡ್ಡಿಗೆ ಸಾಕಷ್ಟು ಸೇವೆಯನ್ನು ಒದಗಿಸಿದ್ರು. ಪ್ರಸ್ತುತ ಪಂದ್ಯ 14-6 ಮಧ್ಯೆ ಇದೆ. ಸತತವಾಗಿ ಮುನ್ನಡೆಯನ್ನು ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ಸೌದತ್ತಿ ತಂಡದ ಆಟಗಾರರು. ಡಿವೈಡ್ ದಾಳಿ ಇದೆ ತುಳಸಿಗೇರಿ ತಂಡಕ್ಕೆ. ಡಿಸೈಡ್ ರೈಡ್, ಥರ್ಡ್ ರೈಡ್, ಮಾಡು ಇಲ್ಲವೇ ಬಡಿ ದಾಳಿ. ಅಂಕವನ್ನು ಪಡೆದುಕೊಂಡು ಬರಬೇಕಾದ ಒತ್ತಡದಲ್ಲಿ ಏಳು ಅಂಕದ ಜೊತೆಗೆ ವಾಪಸ್ ಆಗಿದ್ದಾರೆ. ನಿಧಾನವಾಗಿ ಪಂದ್ಯ ಕಂಬ್ಯಾಕ್ ಆಗ್ತಾ ಇದೆ. ಚೇತರಿಕೆ ಸಾಗ್ತಾ ಇದ್ದಾರೆ ತುಳಸಿಗೇರಿ ತಂಡದ ಆಟಗಾರರು. ಕಾಯ್ದು ನೋಡೋಣ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೆ ಆಗ್ಬಹುದು. ಕೊನೆಯ ಹಂತದಲ್ಲಿ ಒಂದು ಕಬಡ್ಡಿ ಒಂದೇ ಒಂದು ದಾಳಿ ಪಂದ್ಯದ ದಿಕ್ಕನ್ನೇ ಬದಲಿಸಬಹುದು. ಸಾಕಷ್ಟು ಸಾರಿ ನಾವು ನೋಡಿದ್ದೀವಿ. ಕೊನೆಯ ಹಂತದವರೆಗೆ ಬಂದು ಕೊನೆಯ ದಾಳಿಯಲ್ಲಿ ಸಾಕಷ್ಟು ಪಂದ್ಯಗಳು ತಿರುವು ಮುರುವನ್ನು ಪಡೆದುಕೊಂಡಿದ್ದು ನಾವೆಲ್ಲ ನೋಡಿದ್ದೀವಿ. ಕಾಯ್ದು ನೋಡೋಣ. ಪಂದ್ಯಕ್ಕೆ ಗೆಲುವನ್ನು ತಂದುಕೊಡಬಲ್ಲ ಯುವ ಪ್ರತಿಭೆಗಳು ಎರಡೂ ತಂಡದಲ್ಲಿದ್ದಾರೆ. ಕಳೆದ ದಾಳಿಯಲ್ಲಿ ಯಶಸ್ವಿಗೊಂಡಿರ್ತಕ್ಕಂಥ ದಾಳಿಗಾರರು ವಾಪಸ್ ಆಗಿದ್ದಾರೆ. 5 ಜನ ಇದ್ದಾರೆ. ದಾಳಿಗಾರನಿಗೆ ಅಂಕ ತೆಗಿಬೇಕಾದ್ರೆ ಸಾಕಷ್ಟು ಹರಸಾಹಸ. ಕೊನೆ ಎಂಡ್ ಲೈನದವರೆಗೆ ಮುಟ್ಟಿ ಬರಬೇಕು. ಬೋನಸ್ ಇರೋದಿಲ್ಲ. ಡಿಫೆನ್ಸ್ ಭಾಗದಲ್ಲಿ ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ.
ಬಲಿಷ್ಠ ದಾಳಿಗಾರನನ್ನ ಅಂಕಣದಿಂದ ಆಚೆ ಕಳಿಸ್ತಾ ಇದ್ದಾರೆ ಸೌದತ್ತಿ ತಂಡದ ಆಟಗಾರರು. ಹದಿನೈದು 8ರ ಮಧ್ಯ ಪಂದ್ಯ ಇದೆ. ಅಂಕಗಳ ಮುನ್ನಡೆ ಇರುವ ಕಾರಣ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಕಬಡ್ಡಿ ಆಟಗಾರ ತಮಗೆಲ್ಲ ಗೊತ್ತಿರಲಿ, ಕಬಡ್ಡಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಕೂಡ ಒಂದು ಯಶಸ್ವಿ ಚೇಂಜಿಂಗ್ ಬರ್ತಾ ಇದೆ. ಡ್ಯೂ ಆರ್ ಡೈ 15-9ರ ಮಧ್ಯೆ ಪಂದ್ಯ ಇದೆ. ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ. ಪಂದ್ಯ ಕಮ್ಬ್ಯಾಕ್ ಮಾಡಿಕೊಳ್ತಾ ಇದ್ದಾರೆ. ಕಾಯ್ದು ನೋಡೋಣ. 15-10. ತಂಡದ ಪ್ರಮುಖ ದಾಳಿಗಾರರು ಅಂಕಣದಿಂದ ಆಚೆ ಇದ್ದಾರೆ. ಮತ್ತೆ ಸ್ವಲ್ಪ ಯಾರ ಕಡೆ ಮೂವ್ ಇತ್ತು ನೋಡ್ರಿ, ಮೂವಿನ ಸ್ಪ್ರೇ ಇತ್ತು ನೋಡ್ರಿ, ಕೊಡ್ರಿ. ಜರ ಅತ್ಯುತ್ತಮ ತಂಡಗಳಿದ್ದಾವೆ. 7-4 ಇದೆ ಅಂಕಗಳ ಬಲ 7-4. ನಗದು 30,000 ರೂಪಾಯಿ ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರ್ತಕ್ಕಂಥ ತಂಡಗಳು ಗೆಲುವು ಯಾರ ಪಾಲ ಆಗ್ತದೆ. ಪ್ರಸಕ್ತ ವರ್ಷದ ಶಿವಳ ಕಬಡ್ಡಿ ವೈಭವದ ಚಾಂಪಿಯನ್ ಯಾರಾಗ್ತಾರೆ ಅವರಿಗೆ ನಗದು 30,000 ರೂಪಾಯಿ ಜೊತೆಗೆ ಒಂದು ಆಕರ್ಷಕ ಟ್ರೋಫಿಯನ್ನು ಕೊಡಲಾಗುತ್ತದೆ. ಸೂಪರ್ ಟ್ಯಾಕಲ್ ಆನಿದೆ. ಕಳೆದ ದಾಳಿಯಲ್ಲಿ ಯಶಸ್ಸಿಕೊಂಡಿರ್ತಕ್ಕಂಥ ದಾಳಿಗಾರ ವಾಪಸ್ಸಾಗಿದ್ದಾರೆ. ದಾಳಿಗಾರನ ಬಂಧಿಸಿದ್ರೆ 2 ಅಂಕ. ಎಲ್ಲಿ ಟ್ಯಾಕಲ್ ಬರ್ತಾ ಇದೆ ಕಾಯ್ದು ನೋಡೋಣ. ಆದ್ರೂ ಕೂಡ ಒಳ್ಳೆಯ ಪ್ರಯತ್ನ. ಲೋನ ಕಳೆದುಕೊಳ್ತಾ ಇದ್ದಾರೆ. ಯಶಸ್ವಿ ದಾಳಿ ಆಗ್ತಾ ಇದೆ. 2+2 8 ಅಂಕ ಸುಲಭವಾಗಿ ಲೋನ ಬಿಟ್ಟುಕೊಡ್ತಾ ಇದ್ದಾರೆ ತುಳಸಿಗಿರಿ ತಂಡದ ಆಟಗಾರರು. 11-4ರ ಮಧ್ಯ ಪಂದ್ಯ ಇದೆ. ಅಷ್ಟೇನು ಅಂತರ ಇಲ್ಲ. ಕಬಡ್ಡಿಯ ವಿಶೇಷತೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೊನೆ ಹಂತದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಹನ್ನೊಂದು 5ರ ಮಧ್ಯ ಪಂದ್ಯ ಇದೆ. ಒಳ್ಳೆಯ ಚೈನ್ ಬಂದಿತ್ತು. ಆದ್ರೂ ಕೂಡ ಡುಮ್ಕಿ ಪ್ರಯತ್ನ. 2 ಅಂಕ. ವೇಗದ ದಾಳಿ. ಕಬಡ್ಡಿಯಲ್ಲಿ ವೇಗ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ. ಚೈನ್ ಕೆಳಗೆ ನುಸುಳಿ 2 ಅಂಕವನ್ನು ಪಡೆದುಕೊಂಡು ಬಂದಿದ್ದಾರೆ. ಅಂಕಪಟ್ಟಿಯಲ್ಲಿ ತಮ್ಮ ಮತ್ತೆ ಅಂಕವನ್ನು ಹೆಚ್ಚಿಸಿದ್ದಾರೆ. ಹದಿಮೂರು 5ರ ಮಧ್ಯ ಪಂದ್ಯ ಇದೆ. ಇದಾದ ನಂತರ ಇನ್ನೊಂದು ಕೊನೆ ಕ್ವಾರ್ಟರ್ ಫೈನಲ್ ಪಂದ್ಯ ಇದೆ. ನ್ಯೂ ಸದಾಶಿವ ಶಿರೋಳು ಜೂನಿಯರ್ ಎ ವಿರುದ್ಧ ಮಾರುತೇಶ್ವರ ಶಿರೋಳು. ಅದಾದ ನಂತರ ಪ್ರಶಸ್ತಿ ಸುತ್ತಿನ ಪಂದ್ಯಗಳು ನಡೀತಾ ಇದೆ. ಮೊದಲೇ ಉಪಾಂತ್ಯ ಪಂದ್ಯಕ್ಕೆ ನಾವು ಕರೆ ನೀಡ್ತಾ ಇದ್ದೀವಿ. ಮಧ್ಯಂತರ ಅವಧಿಗೆ 13-6ರ ಮಧ್ಯ ಪಂದ್ಯ ಇದೆ.
ಹಲೋ, ವೈಯಕ್ತಿಕ ಟ್ರೋಫಿ ಕೊಡುಗೆದಾರರಾಗಿರ್ತಕ್ಕಂಥ ಕುಮಾರ್ ಅಶ್ವಮಿತ ಗಾಡಿನವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಬೇಕು. ಆಯೋಜಕರು ತಮ್ಮನ್ನ ವೇದಿಕೆ ಮೇಲೆ ಕರಿತಾ ಇದ್ದಾರೆ, ಬೇಗನೆ ಬಂದು ತಾವು ಕೂಡ ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಡುವಾಡ ದಾಳಿ ಇದೆ. ಬೆಳಗಾವಿ ಹಾಗೂ ಬಾಗಲಕೋಟೆ ಮಧ್ಯ ಪಂದ್ಯ. ವೇದಿಕೆ ಬಲಭಾಗದಲ್ಲಿ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಸೌದತ್ತಿ ಯಲ್ಲಮ್ಮನ ಸನ್ನಿಧಾನದಿಂದ ಆಗಮಿಸಿರ್ತಕ್ಕಂಥ ರೇಣುಕಾದೇವಿ ಸೌದತ್ತಿ ತಂಡ ಒಂದು ಕಡೆ ಆದರೆ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಪವನಪುತ್ರ ತುಳಸಿಗೇರಿಯ ಆರಾಧ್ಯ ದೈವ ಪವನಪುತ್ರನ ಸನ್ನಿಧಾನದಿಂದ ಆಗಮಿಸಿರ್ತಕ್ಕಂಥ ತುಳಸಿಗೇರಿ ತಂಡ ಒಂದು ಕಡೆ ಇದೆ. ಎರಡು ಯುವ ಪ್ರತಿಭಾನ್ವಿತ ಆಟಗಾರನ ಒಳಗೊಂಡಿರ್ತಕ್ಕಂಥ ತಂಡ. ಯಾರು ಗೆಲ್ತಾರೆ, ಪ್ರಶಸ್ತಿ ಸುತ್ತಿಗೆ ಮೂರನೇ ತಂಡವಾಗಿ ಯಾರು ಲಗ್ಗೆ ಇಡ್ತಾರೆ ಅಂತಕ್ಕಂಥದನ್ನ ಕಾಯ್ದು ನೋಡೋಣ. 2-2 ಮಧ್ಯೆ ಪಂದ್ಯ ಇದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರ 44 ನಂಬರ್ ಜೆರ್ಸಿ ಆಟಗಾರ ತುಳಸಿಗೇರಿ ತಂಡದ ಪ್ರಮುಖ ದಾಳಿಗಾರ. ದಾಳಿ ಭಾಗದಲ್ಲಿ ಸೌದತ್ತಿ ತಂಡ ಎಲ್ಲರೂ ಒಂದೇ ರೀತಿ ಇದ್ದಾರೆ. ಒಳ್ಳೆಯ ಸಮವಸ್ತ್ರ, ಯುವ ಪ್ರತಿಭಾನ್ವಿತ ಆಟಗಾರರು, ಕಟ್ಟುಮಸ್ತಾದ ದೇಹದಾಢ್ಯವನ್ನು ಹೊಂದಿರತಕ್ಕಂಥ ಯುವ ಪ್ರತಿಭಾನ್ವಿತ ಆಟಗಾರಿದ್ದಾರೆ ಎಲ್ಲರೂ. ಮುಂದಿನ ಪಂದ್ಯಕ್ಕೆ, ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಸ್ಥಳೀಯ ತಂಡದ ಆಟಗಾರರು ಸಿದ್ಧತೆಯಲ್ಲಿರಿ. ಮಾರುತೇಶ್ವರ ಶಿರೋಳ ವಿರುದ್ಧ ನ್ಯೂ ಸದಾಶಿವ ಜೂನಿಯರ್ ಶಿರೋಳ್. ನ್ಯೂ ಸದಾಶಿವ ಜೂನಿಯರ್ ಶಿರೋಳ ತಂಡವು ಕೂಡ ಪ್ರಸಕ್ತ ವರ್ಷದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಲಿಷ್ಠ ತಂಡವಾಗಿ ಹೊರಹೊಮ್ಮುತ್ತಾ ಇದೆ. ಯುವ ಪ್ರತಿಭಾನ್ವಿತ ಆಟಗಾರರಿದ್ದರೂ ಕೂಡ ಸಾಕಷ್ಟು ಬಲಾಢ್ಯ ತಂಡಗಳಿಗೆ ಸೋಲಿನ ರುಚಿಯನ್ನು ತೋರಿಸಿರ್ತಕ್ಕಂಥ ಯುವ ಪ್ರತಿಭೆಗಳು. ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಬಡ್ಡಿ ಪಂದ್ಯಾವಳಿ ಕುಂಚನೂರಿನ ಜಮಖಂಡಿಯ ಕುಂಚನೂರಿನಲ್ಲಿ ನಡೆದಿರ್ತಕ್ಕಂಥ ಪ್ರಸಕ್ತ ವರ್ಷದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಬಲಾಢ್ಯ ತಂಡಗಳನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟು ಸೆಮಿಫೈನಲ್ ಹಂತದಲ್ಲಿ ಸೋತು ಪಂದ್ಯಾವಳಿಯ 3ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಸ್ಥಳೀಯ ಜೂನಿಯರ್ ಸದಾಶಿವ ಶಿರೋಳ ತಂಡದ ಆಟಗಾರರು. ಡುವಾಡ ದಾಳಿ ಇದೆ. ಥರ್ಡ್ ರೈಡ್ ಸೌದತ್ತಿ ತಂಡಕ್ಕೆ. ಅನಿಲ್ ಹಾಗೂ ಭರತ್ ಅವರ ತಂಡದ ಪ್ರಮುಖ ಆಟಗಾರರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಮುಂದಿನ ಪಂದ್ಯದಲ್ಲಿ ನಾವು ಕಾಣಬಹುದು. ಪ್ರಾಮಾಣಿಕತೆ ಮೆರೀತಾ ಇದ್ದಾರೆ ತುಳಸಿಗೇರಿ ತಂಡದ ಆಟಗಾರರು. 2 ಬಲಿಷ್ಠ ತಂಡಗಳಿದ್ದಾವೆ. ಪ್ರಾರಂಭದಲ್ಲಿ ಪೈಪೋಟಿ. ಯಶಸ್ವಿ ದಾಳಿ ಆಗ್ತಾ ಇದೆ. ಸುಲಭ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡೋದ್ರ ಮುಖಾಂತರವಾಗಿ 1 ಅಂಕದ ಜೊತೆಗೆ ವಾಪಸ್ ಆಗಿದ್ದಾರೆ. ತಂಡದ ಪ್ರಮುಖ ಡಿಫೆಂಡರ್ ಆಕಾಶ್ ಅವರು ಅಂಕಲ್ನಿಂದ ಆಚೆ ಹೋಗ್ತಾ ಇದ್ದಾರೆ. ಟೈಮ್ ಔಟ್ ಕೇಳ್ತಾ ಇದ್ದಾರೆ, ಕೊಡ್ರಿ. ಸೌದತ್ತಿ ಔಟ್ ಪ್ಲೇಯರು, ಎಕ್ಸ್ಟ್ರಾ ಪ್ಲೇಯರ್ ಎಲ್ಲರೂ ಕೋಚ್ ಯಾರ್ಯಾರಪ್ಪ ಒಬ್ಬರ ಮಾತಾಡ್ಬೇಕಲ್ಲಿ. ಕೂಡಿಸ್ರಿ, ಅವ್ರ ಮೊಬೈಲ್ ಹಿಡ್ಕೊಂಡು ಅವ್ನು ಕೂಡಿಸ್ರಿ ಸೆಪಿಕ್ ಸರ್.
16-11 ಮಧ್ಯ ಮತ್ತೆ 5 ಅಂಕದ ಮುನ್ನಡೆಯಲ್ಲಿ ಪ್ರಾರಂಭದಿಂದಲೂ ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಕ್ಕಂಥ ಸೌದತ್ತಿ ತಂಡದ ಆಟಗಾರರು. ಅಂತಿಮ 5 ನಿಮಿಷ, ರಿಮೈನಿಂಗ್ ಲಾಸ್ಟ್ 5 ಮಿನಿಟ್. 5 ನಿಮಿಷದ ಆಟ ಘೋಷಣೆ ಆಗ್ತಾ ಇದೆ. ಆಟಗಾರರಿಗೆ ಸರ್ ಮುಂದಿನ ಪಂದ್ಯ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ 2 ತಂಡದ ನಾಯಕರಿಗೆ ಅಂತಿಮ ಕರೆ ಇದೆ. ಆದಷ್ಟು ಬೇಗನೆ ತಾವು ಸಿದ್ಧತೆಗೊಳ್ಳಿ. ಯಶಸ್ವಿ ರೈಡ್ ಆಗ್ತಾ ಇದೆ. ಮತ್ತೆ 1 ಅಂಕ ಸೌದತ್ತಿ ತಂಡಕ್ಕೆ. 17-11 ಮಧ್ಯ ಸಂಭ್ರಾಂಗಣದಲ್ಲಿ ಸೆಣಸುತ್ತಿರುವ 2 ಯುವ ಪ್ರತಿಭೆಗಳು, ಯುವ ಪ್ರತಿಭಾನ್ವಿತ ಆಟಗಾರರೊಳಗೊಂಡಿರ್ತಕ್ಕಂಥ ತಂಡಗಳು. ಕಾಯ್ದು ನೋಡೋಣ. ಟ್ಯಾಕಲ್ ಬರ್ತಾ ಇದೆ. ಪಂದ್ಯ ಮತ್ತೆ ಹಿಡಿತದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಸೌದತ್ತಿ ತಂಡದ ಆಟಗಾರರು. ಅಂತಿಮ 4 ನಿಮಿಷ. ಪ್ರಸ್ತುತ ಪಂದ್ಯಾವಳಿಗೆ ನಮ್ಮ ಆತ್ಮೀಯ ಸ್ನೇಹಿತರು ಯಶಸ್ವಿ ಲೈನ್ ಜಂಪ್ ಬರ್ತಾ ಇದೆ. ವೇಗದ ದಾಳಿಗೆ ಮತ್ತೆ 1 ಅಂಕ ಸೌದತ್ತಿ ತಂಡಕ್ಕೆ. ವಾಪಸ್ ಬರ್ರಿ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬಡ್ಡಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ತಮ್ಮದೇ ಛಾಪು ಮೂಡಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತ, ಪ್ರಸಕ್ತವಾಗಿ ಆರ್ಎಂಜಿ ಲಾಸ್ಟ್ 2 ಮಿನಿಟ್ ಕಾಲಿದೆ. ಲಾಸ್ಟ್ 2 ಮಿನಿಟ್ ಘೋಷಣೆ ಆಗಿದೆ. ಆರ್ಎಂಜಿ ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಆತ್ಮೀಯ ಸ್ನೇಹಿತರು ನಮ್ಮ ದೇವೇಂದ್ರ ಯರಗುದ್ರಿ ಸರ್ ಅವರು ಇವತ್ತಿನ ದಿವಸ ಕಬಡ್ಡಿ ಪಂದ್ಯಾವಳಿಗೆ ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ನಮ್ಮ ತೀರ್ಪುಗಾರ ಮಂಡಳಿಯ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಧೋಳ ತಾಲೂಕಿನ ತೀರ್ಪುಗಾರ ಮಂಡಳಿಯ ಮೇಲ್ವಿಚಾರಕರು, ಅವರ ಅನುಪಸ್ಥಿತಿಯಲ್ಲೂ ಕೂಡ ನಮ್ಮೆಲ್ಲ ತೀರ್ಪುಗಾರರು ಇವತ್ತಿನ ದಿವಸ ಕಬಡ್ಡಿ ಪಂದ್ಯಾವಳಿಗೆ ಬಂದಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. 21-14 ಪಂದ್ಯವನ್ನ ಹಿಡಿತದಲ್ಲಿ ಸಾಧಿಸಿಕೊಳ್ತಾ ಇದ್ದಾರೆ. ಸೌದತ್ತಿ ತಂಡದಲ್ಲಿ 8 ನಂಬರ್ ಜೆರ್ಸಿಯನ್ನು ಧರಿಸಿರ್ತಕ್ಕಂಥ ಆಟಗಾರ, ಯುವ ಪ್ರತಿಭಾನ್ವಿತ ಆಟಗಾರ, ವೇಗದ ಪಾದ ಚಲನೆಯನ್ನು ಹೊಂದಿದ್ದಾರೆ. ಭವಿಷ್ಯದಲ್ಲಿ ಉತ್ತಮ ದಾಳಿಗಾರನಾಗುವ ಎಲ್ಲ ಲಕ್ಷಣಗಳಿದ್ದಾವೆ. ಒಳ್ಳೆಯ ಡಿಫೆನ್ಸ್ ಕೂಡ ಬರ್ತಾ ಇದೆ. ಕಾಯ್ದು ನೋಡೋಣ. ಮತ್ತೆ 1 ಅಂಕ ತುಳಸಿಗೇರಿ ತಂಡಕ್ಕೆ. ದಾಳಿಯಲ್ಲಿ ಯುವ ಪ್ರತಿಭಾನ್ವಿತ ಆಟಗಾರ, ಕಬಡ್ಡಿಗೆ ಹೇಳಿ ಮಾಡಿಸಿರ್ತಕ್ಕಂಥ ದೇಹ ದಾಢ್ಯವನ್ನು ಹೊಂದಿದ್ದಾರೆ. ಅಂತಿಮ 1 ನಿಮಿಷ. ಯಶಸ್ವಿ ರೈಡ್ ಬರ್ತಾ ಇದೆ. ಇಲ್ಲಿ ಸ್ಟ್ರಗಲ್ ಅಲ್ಲಿ ಆಗಿದೆ, ಬಟ್ ಉದ್ದೇಶಪೂರ್ವಕವಾಗಿ ಯಾರು ಅಗ್ರೆಸಿವ್ ಆಟಕ್ಕೆ ಮುಂದಾಗಬಾರ್ದು ಆಟಗಾರರು. ಒಳ್ಳೆಯ ಪಂದ್ಯ.